ಎಲ್ಲ ನಮ್ಮ ರಾಜ್ಯ ಜನತೆಗೆ ವಂದನೆ. ಭಾಳ ದಿನ ಆಯಿತು ವಿಡಿಯೋದಲ್ಲಿ ಬಂದು ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸಮಸ್ಯೆ ಐತೆ, ಜನರಿಗೆ ಭಯ ಬರುವ ಸಮಸ್ಯೆ ನಮ್ಮ ಬೆಂಗಳೂರಿಂದ ಬಂದಿದೆ. ಏನಪ್ಪ ಅಂದರೆ ಕುರಿ ಮಾಂಸ, ನಾಯಿ ಮಾಂಸ ಅನ್ನೋದು ನಡೀತಾ ಇದೆ. ಆ ಜನತೆಗೆ ನಾನು ಈ ಭಯ ದೂರ ಪಡಿಸ್ಬೇಕಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಮುನೀರ್ ಖಾನ್ ಖುರೇಶಿ, ಒಂದು ಕಸಾಯಿ ಮಟನ್ ಮಾರೋನು ಕೋಲಾರಿಂದ. ಈಗ ಅಬ್ದುಲ್ ರಜಾಕ್ ಅವರು 550ಗೆ ಮಟನ್ ಕೊಡ್ತಾ ಇದ್ದಾರೆ, ಎಲ್ಲಿ ರಾಜಸ್ಥಾನದಿಂದ ತರ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕೋಲಾರ ಕ್ಷೇತ್ರದ ಜನರು ಭಾಳ ಹುಷಾರು. 500-400 ಕೊಟ್ಟರು ತೊಗೊಳ್ಳಲ್ಲ ಮಟನ್ ಇಲ್ಲಿ. ಯಾಕಂದರೆ ಭಾಳ ಹುಷಾರು ನಮ್ಮ ಕೋಲಾರವರು. 8ಆಗಲಿ ಒಳ್ಳೆ ಮಟನ್ನು ನೋಡಿ ತೊಗೊಳ್ತಾರೆ ಇಲ್ಲಿ. ನಮ್ಮ ಕೋಲಾರದ ಬಿಡಿ ಇದಾಯ್ತು ಅಷ್ಟೇ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಈ ಪುನೀತ್ ಕೆರೆಹಳ್ಳಿ ಅನ್ನುವ ಒಂದು ಕೊಲೆಗಾರ, ಒಂದು ಹೆಣ್ಮಕ್ಕಳ ಮೈ ಮಾರೋವನು, ಇಂಥವನು ಇದಕ್ಕೆ ಹೋಗಿ ಈ ನಾಯಿ ಮಟನ್ ಅನ್ನುವ ಮಾತು ಹುಟ್ಟಿಸಿದ್ದಾನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗ ಎಷ್ಟೋ ಜನರಿಗೆ ಭಯ ಶುರು ಆಗಿರುತ್ತೆ, ಏನಪ್ಪ ಎಂಥ ಮೋಸ ಆಗೈತಲ್ಲಪ್ಪ ನಾವು ಮಟನ್ ತಿಂದು ಇದು ನಾಯಿದು ಅಂತ. ಅದು ಮೊದಲು ನೀವು ಯೋಚನೆ ಮಾಡಬೇಕು, ಎಂಥ ವ್ಯಕ್ತಿ ಇದಕ್ಕೆ ಮೀಡಿಯಾ ಅವ್ರ ಮುಂದೆ ತಂದಿದ್ದಾನೆ ಅನ್ನೋದು, ಯಾರಾತ್ನೋ, ಅವನ ಕೆಪಾಸಿಟಿ ಏನೋ, ಅವನೇನು ಮಾಡ್ತಾ ಇದ್ನೋ ಅದು ನೋಡಿದೆ ಫಸ್ಟ್ ನಾವು. ಅವನು ಒಳ್ಳೆಯವನ, ಅವನು ಕೆಟ್ಟವನ ಅದು ಯೋಚನೆ ಮಾಡ್ಬೇಕು ನಾವು. ಅವನು ಒಳ್ಳೆಯನಾಗಿ ಒಂದು ಸತ್ಯ ಹರಿಶ್ಚಂದ್ರನಾಗಿ ಆತ್ನೋ ಹೇಳಿದ್ರೆ ಒಂದು ಮಾತು ನಂಬೇಕು ನಾವು. ಇದನ್ನ ಯಾರು ಹೇಳ್ತಾ ಇರೋದು? ಒಂದು ಕೊಲೆಗಾರ, ಒಂದು ಹೆಣ್ಮಕ್ಕಳು ಮೈ ಮಾರುವ ಮನುಷ್ಯನು, ಒಂದು ಅಮಾಯಕರನ್ನ ಕರೆಂಟ್ ಕೊಟ್ಟು ಮರ್ಡರ್ ಮಾಡೋವನು, ಒಂದು ಹಿಂದೂ ಮುಸ್ಲಿಂ ಅನ್ನುವ ವಿಷ ಬೀಜ ಹಾಕೋವನು, ಇಂಥವನು ಈ ಥರ ಹೇಳ್ತಾ ಅಂದರೆ ಜನ ನಂಬ್ತಾರಾ? ನಮ್ಮ ರಾಜ್ಯ ಜನ ನಂಬ್ತಾರಾ? ಯಾರು ನಂಬಲ್ಲ. ಈಗ ಅಬ್ದುಲ್ ರಜಾಕ್ ಅವರು ಈ ಥರ ಮಟನ್ ತಂದು ಮಾರ್ತಾ ಇದ್ದಾರೆ ಕಡಿಮೆ ರೇಟ್ಗೆ ಅಂದ್ರೆ ನಮಗೇನು ಹೊಡ್ತಾನೆ ಅದು. ನಾನೊಂದು ವ್ಯಾಪಾರಸ್ಥನಾಗಿ ಹೇಳ್ತಾ ಇದ್ದೀನಿ ಮತ್ತು ನಾನು ಅದೇ ವ್ಯಾಪಾರ ಮಾಡೋನು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಕನ್ಫ್ಯೂಷನ್ ಐತೆ ಇಲ್ಲಿ ನಮ್ಮ ರಾಜ್ಯದ ಜನತೆಗೆ. ಅದೇನಪ್ಪ ಅಂದರೆ ಈ ಕುರಿಗಳಿಗೇನು ತಾಕೆ ಉದ್ದ ಬರುತ್ತೆ. ನಮ್ಮ ಮಹಾರಾಷ್ಟ್ರ ಕಡೆ, ಬಾಂಬೆ ಕಡೆದು, ಝಾನ್ಸಿ, MP ಆ ಕಡೆ ಎಲ್ಲ ತಾಕೆಗಳು ಉದ್ದ ಬರುತ್ತೆ. ಸೇಮ್ ನಾಯಿ ತಾಕೆನೇ ಬರೋದು. ಅದಕ್ಕೆ ಹಿಡ್ಕೊಂಡು ಇವರು ನಾಯಿ ಮಟನ್ನು ಅಂತಾರೆ. ಇದು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ತಾಕೆ ನೋಡಿ, ಇದು ಕುರಿಗಳದು ನೋಡಿ ತಾಕೆ ನೋಡಿದ್ರಾ? ಉದ್ದ ತಾಕೆ ಇದು. ಸೇಮ್ ನಾಯಿ ತಾಕೆನೇ ಬರೋದು. ಒಂದು ಕೆಲವು ದಿನ ನಮ್ಮ ಕೋಲಾರಿಗೆ ಬಂದು ಇದು ಲಾಕ್ಡೌನ್ ಆಗ ಮಹಾರಾಷ್ಟ್ರದಿಂದ ನಾವು ಹೇಳ್ತಾಯಿದ್ರು, ಯಾವುದಪ್ಪ ಇದು ಕುತ್ತೆಗಿದ್ದುಮ್ ಅಂತ. ಈ ಮರಿಗಳು ನೋಡಿ ತಾಕೆ ನೋಡಿ, ಸೇಮ್ ನಾಯಿ ತಾಕೆನೇ. ನಾನು ಯಾಕೆ ತೋರಿಸ್ತಾ ಇದ್ದೆ ಅಂದರೆ ನಮ್ಮ ರಾಜ್ಯದ ಜನರಿಗೆ ಭಯ ಬಂದಿರುತ್ತೆ. ಏನಪ್ಪ ನಾವು ಮೋಸ ಆಗಿಬಿಟ್ರು, ನಾಯಿ ಮಟನ್ ತಿನ್ಬಿಟ್ಟಿದ್ದಾರೆ ನಮಗೆ ಮುಸಲ್ಮಾನರು ಅನ್ನುವ ಮಾತು ನಿಮ್ಮ ಮನಸ್ಸಾಗಿ ಬರುತ್ತೆ. ಅದು ಬರಬಾರ್ದು ಅನ್ನೋದು ನನ್ನ ಉದ್ದೇಶ. ಯಾವ ಮುಸಲ್ಮಾನದಷ್ಟೇ ಈ ಥರ ಮೋಸ ಮಾಡೋಕ್ಕೆ ಹೋಗಲ್ಲ. ಈ ವಿಷ ಬೀಜ ಹಾಕೋರು ಮುತಾಲಿಕ್ ಅಂತ ಅವರು, ಪ್ರಮೋದ್ ಮುತಾಲಿಕ್, ಶ್ರೀರಾಮ್ ಸೇನಾ ಅಧ್ಯಕ್ಷನು ಅಂಥವರು, ಈ ಪುನೀತ್ ಕೆರೆಹಳ್ಳಿ ಅಂಥವರೆಲ್ಲ ಹೇಳೋ ಮಾತು ನಾವು ನಂಬಲ್ಲ. ನನಗೆ ನಂಬಿಕೆ ಐತೆ ನಮ್ಮ ರಾಜ್ಯ ಜನ ಅಂತ ಇವ್ರಿಗೆ ನಂಬಲ್ಲ. ಯಾಕಂದರೆ ಎಷ್ಟೋ ಪ್ರಕಟಣೆಗಳಿವ್ರದ್ದು, ಎಷ್ಟೋ ತಪ್ಪು ಕೆಲಸಗಳಿವ್ರದ್ದು, ಎಷ್ಟೋ ಅಮಾಯಕರಿಗೆ ಇವರು ಮೋಸ ಮಾಡಿ ಮಠಗಳು ಮಾಡಿದ್ದಾರೆ. ಅಂಥ ಎಲ್ಲ ಕೇಸು ಇವ್ರ ಮೇಲೆ ಐತೆ. ಅಂಥವ್ರು ಹೋಗಿ ಒಂದು ಅಬ್ದುಲ್ ರಜಾಕ್ ಮೇಲೆ ಹೋಗಿ ಈ ಥರ ಹೇಳ್ಬೇಕಾದ್ರೆ ತಪ್ಪಿದು. ಅವರು ಮಟನ್ ತೋರಿಸ್ತಾ ಇದ್ದಾರೆ, ತಾಕೆಗಳು ತೋರಿಸ್ತಾ ಇದ್ದಾರೆ, ಅದು ನಾಯಿಗೆ ತಾಕೆ ಅಂತಾರೆ. ಇಲ್ಲ ತಾಕೆ ಉದ್ದ ಬಂದರೆ ಆ ಮಟನ್ ನಾಯಿದಾಗ್ಬಿಡ್ತಾ? ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ, ಶುದ್ಧ ಸುಳ್ಳು ಹೇಳ್ತಾರೆ ಇವರು. ಇಂಥವ್ರ ಮಾತು ಜನ ನಂಬೇಕಾದ್ರೆ ಆ ಮಾತು ನಂಬೋರು ಅವ್ರಿಗೂ ಬುದ್ಧಿ ಇಲ್ಲ ಫಸ್ಟು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅಬ್ದುಲ್ ರಜಾಕ್ ಅನ್ನೋ ಒಂದು ವ್ಯಕ್ತಿ ಒಂದು ದೊಡ್ಡ ವ್ಯಾಪಾರಸ್ಥಾನ ಇರ್ಬೋದು, ಒಂದು ಬಿಸ್ನೆಸ್ ಮ್ಯಾನ್ ಇರ್ಬೋದು. ಈಗ ನಮ್ಮಂಥ ಸಣ್ಣ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಒಂದು ಬಿಸ್ನೆಸ್ ಆಗ ಏನಾದರೂ ಮಾಡಿ ಇವನಿಗೆ ಮುಗಿಸ್ಬೇಕನ್ನೋದು ನಮ್ಮ ಭಾವನೆಗಳು. ನಾನು ಇರೋದು ಹೇಳ್ತಾ ಇದ್ದೀನಿ.
ಅಂಥವರು ಹೋಗಿ ಪುನೀತ್ ಕರ್ರಹಳ್ಳಿ ಜೊತೆ ಕೈ ಸೇರಿದ್ದಾರೆ ಅಂದರೆ ಅವ್ರು ಎಷ್ಟು ಒಳ್ಳೆಯವ್ರು ಇರ್ಬೋದು. ಈಗ ಮುಸಲ್ಮಾನರು ಅಂದಮೇಲೆ ಯಾರು ಎಲ್ಲರೂ ಒಳ್ಳೆಯವ್ರು ಇರಲ್ಲ, ಅದರಾಗೆ ಲೋಫರ್ಗಳಿರ್ತಾರೆ. ಅಂಥ ಲೋಫರ್ಗಳು ಹೋಗಿ ಪುನೀತ್ ಕರ್ರಹಳ್ಳಿಗೆ ಹೇಳಿದ್ದಾರೆ ಅಂತೆ. ಅವನು ಹೇಳ್ತಾರೆ ಮುಸಲ್ಮಾನರೇ ನಮ್ಗೆ ಹೇಳಿರೋದು ಅಂತಾನೆ. ಹೇಳಿರ್ಬೋದು, ಯಾಕಂದರೆ ಬಿಸ್ನೆಸ್ಸು ವ್ಯಾಪಾರ ಬೀಡಿಸ್ಬೇಕಂದ್ರೆ ಜನ ಇವತ್ತು ಏನೇನೋ ಮಾಡ್ತಾರೆ. ಇವತ್ತು ಅಣ್ಣನ ತಮ್ಮನಿಗೆ ಬಿಡ್ತಾರೆ, ತಮ್ಮ ಅಣ್ಣನಿಗೆ ಬಿಡ್ತಾರಲ್ಲ, ಇಂಥ ಕಾಲ ನಡೀತಾ ಇದು. ಅಂಥ ಕಾಲದಲ್ಲಿ ಹೋಗಿ ಈ ಅಬ್ದುಲ್ ರಜಾಕ್ ಮೇಲೆ ಸುಳ್ಳಪ್ಪದ ಹಾಕಿ ಇವ್ರಿಗೇನಾದ್ರೂ ಒಂದು ಮೂಲೆ ಗುಂಪು ಮಾಡಬೇಕಂತ ಹೇಳಿ ಇವ್ರ ಉದ್ದೇಶ ಅಷ್ಟೇ. ನಾನು ರಾಜ್ಯ ಜನತೆಗೆ ಏನು ಹೇಳ್ತಾ ಇದ್ದರೆ, ಅದು ಕುರಿ ಮಾಂಸನೇ, ನಾಯಿ ಮಾಂಸ ಅಲ್ಲ. ನಾನು ನಮ್ಮ ರಾಜ್ಯ ಜನತೆ ಭಯ ಪಡಬಾರ್ದು ಅನ್ನೋದು ನನ್ನ ಉದ್ದೇಶ. ಇಂಥ ಈ ಪೋಖ್ರಿಗಳ ಮಾತು ಕೇಳಿ ಇವ್ರಿಗೆ ಏನೋ ಮಾಮೂಲು ಸಿಕ್ಕಿಲ್ಲ ಏನೋ, ಇವ್ರಿಗೇನು ಮೇವು ಸಿಕ್ಕಿಲ್ಲ ಏನೋ, ಭಾಳ ದಿನ ಅಂದು ಏನೋ ಇವ್ರದ್ದು ನ್ಯೂಸ್ ಇಲ್ಲ ಏನೋ, ಇವ್ರ ನ್ಯೂಸ್ ಬರಲಿ. ಈ ನಮ್ಮ ಮಾಧ್ಯಮವ್ರು ಹಂಗೆ ಇದ್ದಾರೆ, ಇಂಥವ್ರನ್ನ ಹೋಗಿ ಮೈಗೆ ಹಿಡಿತಾರೆ. ಮರ್ಡರ್ ಮಾಡೋವನ್ನ, ಹೆಣ್ಮಕ್ಳು ಮೈ ಮಾಡೋವನ್ನ ಮೈಗೆ ಹಿಡಿತಾರೆ. ಎಂಥವ್ರು ಇದ್ದಾರೆ ನೋಡಿ. ಏನಂದರೆ ಇವ್ರಿಗೆ ನ್ಯೂಸ್ ಬೇಕಷ್ಟೇ, ಅವ್ರು ಹೀರೋಗಳಾಗಬೇಕು, ನಾವೇನು ಮಾಡಿದ್ದೀವಿ ಅನ್ನೋದು. ಈಗ ಮುತಾಲಿಕ್ ಅವರು ಹೇಳ್ತಾರೆ ಮಾಧ್ಯಮ ಅವ್ರ ಮುಂದೆ, 12 ಗಂಟೆ ಆದಮೇಲೆ ಮಟನ್ನು ವಿಷ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಹೆಂಗೆ ವಿಷ ಆಗಿಬಿಡುತ್ತೆ? ನಮ್ಮ ಬೆಂಗಳೂರು ಸ್ಟೋರ್ಗಳಿಗೆ, ಮೆಟ್ರೋ ಆಗಲಿ ಎಲ್ಲ ಸ್ಟೋರ್ಗಳಿಗೆ 10 ದಿನ 8 ದಿನ ಮಟನ್ನು ಇಕ್ಕಿರ್ತಾರೆ ಅವರು. ಅದು ಮಾಡಿದಾಗ ಹೇಗೆ ವಿಷಯ ಆಗಲ್ಲ? ಅದೆಲ್ಲ ಸುಳ್ಳು. ಒಂದು ವ್ಯಕ್ತಿನ ಅವನು ಅವಮಾನ ಮಾಡಬೇಕು, ಅವ್ನಿಗೇನಾದ್ರು ಮೂಲೆಗೆ ಕೂರಿಸ್ಬೇಕು ಅನ್ನೋದು ಇವ್ರ ಉದ್ದೇಶ ಅಷ್ಟೇ. ನಾನು ಹೇಳೋದಂದರೆ, ನಾನು ಒಂದು ವ್ಯಾಪಾರಸ್ಥನಾಗಿ ಯಾರೋ ಕಡಿಮೆ ರೇಟಿಗೆ ಕೊಡ್ತಾರೆ ಅಂದರೆ ನನಗೆ ಹೊಡೆತ ಆಗುತ್ತೆ. ಅಂದರೆ ನಮ್ಮ ಕೋಲಾರ ಜನರದ ಹುಷಾರು, ಅವರೆಲ್ಲ ಇಂಥ ಮಟನ್ ತಗೊಳ್ಳಲ್ಲ. ಅದಕ್ಕೆ ನಾನು ಹೇಳ್ತೀನಿ, ರಾಜ್ಯದ ಜನತೆಗೆ ಏನು ಭಯ ಪಡೋಂಗಿಲ್ಲ, ಎಲ್ಲ ಕುರಿ ಮಟನೇ. ಅದು ಏನೋ ಅವರು ಸ್ವಂತ ಏನೋ ಮನಸ್ಸಾಗ ಇಟ್ಕೊಂಡು ವಿಷ ಬೀಜ ಹಾಕೋಣ ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಷ್ಟೇ ಅವರು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.